ಸುಮಲತಾ ಬಗ್ಗೆ ಅವಮಾನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ರೇವಣ್ಣ. ಗಂಡ ಸತ್ತು ತಿಂಗಳಾಗಿಲ್ಲ, ಆಗ್ಲೇ ರಾಜಕೀಯಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾಲಿಗೆ ಹರಿಬಿಟ್ಟಿದ್ದಾರೆ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ. ಸುಮಲತಾ ಮಾಡಿದ ಚಾಲೆಂಜ್ನಿಂದ ನಿಖಿಲ್ ಸ್ಪರ್ಧೆಗೆ ಇಳಿಸಿದ್ದು, ಎಲ್ಲದೆ ಹೋದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡೋದು ನಮ್ಮ ಆಶಯ ಆಗಿತ್ತು ಅಂತ ಹೇಳಿ ಈಗ ಹೊಸ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ ರೇವಣ್ಣ. ಯಾರು ಮಾಡಲ್ಲ ಹೇಳಿ, ಎಲ್ಲಿಲ್ಲ ಕುಟುಂಬ ರಾಜಕಾರಣ, ನಾವು ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಡ್ಯಾಶಿಂಗ್ ಆಗಿ ತಮ್ಮ ಪಕ್ಷದ ಕುಟುಂಬ ರಾಜಕಾರಣವನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಇಲ್ಲಿ ರೇವಣ್ಣ ಮಾಡಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಎಲ್ಲಿಲ್ಲ, ಎಲ್ಲ ಕಡೆ ಕುಟುಂಬ ರಾಜಕಾರಣ ಇದೆ ಅನ್ನುವಂಥ ಮಾತನ್ನ ರೇವಣ್ಣ ಹೇಳಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸುಮಲತಾ ಅವರ ಬಗ್ಗೆ ಆಡಿರುವಂಥ ಅವಮಾನಕಾರಿ ಮಾತು, ಗಂಡ ಸತ್ತು 1 ತಿಂಗಳಾಗಿಲ್ಲ, ಆಲ್ರೆಡಿ ರಾಜಕೀಯಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತೇನಿದೆ, ಇದು ರೇವಣ್ಣ ಅವರ ರಾಜಕೀಯ ಅನುಭವ, ಅವರ ಸೀನಿಯಾರಿಟಿಗೆ ಶೋಭೆ ತರುವಂಥ ಮಾತಲ್ಲ. ಇದು ಅತ್ಯಂತ ಅವಮಾನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾತಾಡೋಕೆ ನಮ್ಮ ಜೊತೆಗೆ ಸುಮಲತಾ ಅವರೇ ಸಂಪರ್ಕದಲ್ಲಿದ್ದಾರೆ. ಸುಮಲತಾ ಅವರೇ, ತಾವು ಹೇಳ್ತಾ ಇದ್ರಿ ಅಂಬರೀಷ್ ಅವರ ಕನಸು ನನಸು ಮಾಡೋದು ನನ್ನ ಉದ್ದೇಶ, ಅವರ ಕನಸು ನನ್ನ ಕನಸು ಅಂತ ತಾವು ಹೇಳ್ತಾ ಇದ್ರಿ. ಆದರೆ ರೇವಣ್ಣ ಅವರು ಆಡಿರುವಂಥ ಮಾತು ತಮ್ಮ ಕಿವಿಗೂ ಕೂಡ ಬಿದ್ದಿರ್ಬೋದು, ತಮ್ಮ ಗಮನಕ್ಕೂ ಕೂಡ ಈಗ ಬಂದಿರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಪ್ರತಿಕ್ರಿಯೆ ಏನು ಸುಮಲತಾ ಅವರೇ? ಇದು ಅಂದ್ರೆ ನಾನು ಕಾರ್ ಜರ್ನಿಯಲ್ಲಿ ಇದ್ದೀನಿ. ನಾನು ಅಂದ್ರೆ ಪ್ರತ್ಯಕ್ಷವಾಗಿ ನಾನು ನೋಡಿಲ್ಲ. ಅಂದ್ರೆ ಈಗ ಟಿವಿ ಚಾನೆಲ್ಸ್ ಒಂದಷ್ಟು ಫೋನ್ಗಳ ಮೂಲಕ ನನಗೆ ಇದನ್ನ ಗಮನಕ್ಕೆ ತಂದಿರೋದು. ಹೌದು ಹೌದು. ಈ ಒಂದು ಮಾತಿಗೆ ನಿಜವಾಗ್ಲೂ ನನ್ನ ಹತ್ರ ಉತ್ತರ ಇಲ್ಲ. ಇದು ಅಂದ್ರೆ ಈ ತರದೊಂದು ಮಾತನ್ನ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದು ನೋವಾಗುತ್ತೆ, ಇದೆಲ್ಲ ಖಂಡಿತ ನಾನು ನೋವಾಗಲ್ಲ ಅಂತ ಹೇಳಿ ಸುಳ್ಳು ಹೇಳೋಕ್ ಹೋಗಲ್ಲ ನಾನು. ಖಂಡಿತ ಇಂಥ ಮಾತುಗಳು, ಅದು ಒಂದು ವಿಶ್ವ ಮಹಿಳೆಯರ ದಿನಾಚರಣೆ ಅಂತ ಹೇಳ್ಕೊಂಡು ನಾವು ಎಲ್ರಿಗೂ ವಿಶ್ ಮಾಡುವಂತ ದಿನ ಇದು. ಈ ದಿನ ಈ ತರದ್ದೊಂದು ಮಾತು ನಿಜವಾಗ್ಲೂ ನನಗೆ ಒಂಥರ ಬೇಜಾರೇ ಬಿಡಿ. ಆದ್ರೂನು ನಾನು ಮೊದ್ಲಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ, ನನ್ನ ನಂಬಿಕೆ, ನನ್ನ ಭರವಸೆ, ಒಳ್ಳೆತನಕ್ಕೆ ಬೆಲೆ ಇದೆ ಇನ್ನು ನಮ್ಮ ದೇಶದಲ್ಲಿ. ಅದು ಮಂಡ್ಯದ ಜನರಲ್ಲಿ ಅಂಬರೀಷ್ ಅವರು ನಡ್ಕೊಂಡಿರೋ ರೀತಿ, ಅವ್ರು ಯಾವತ್ತೂ ಒಬ್ಬರನ್ನ ದೂಷಣೆ ಮಾಡ್ದವ್ರಲ್ಲ, ದ್ವೇಷದ ರಾಜಕಾರಣ ಮಾಡಿರ್ಲಿಲ್ಲ. ಅದೇ ನಾನು ನಂಬ್ಕೊಂಡಿದ್ದೀನಿ, ಅದೇ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಅಂತ ನಾನಿದ್ದೀನಿ. ಈಗ ಅವ್ರು ಏನೇನ್ ಮಾತಾಡ್ತಾರೆ ಅದು ಅವ್ರ ಸಂಸ್ಕಾರಕ್ಕೆ ಬಿಟ್ಟಿರೋದು. ಅಲ್ಲ, ಒಬ್ಬ ಸೀನಿಯರ್ ಲೀಡರ್ ಆಗಿ ಒಂದೇ ವಿಷಯ ಹೇಳ್ತೀನಿ, ದೇವೇಗೌಡರನ್ನ ತಂದೆ ಅಂತಾನೆ ಕರಿತಿದ್ರು ಅಂಬರೀಷ್ ಅವರು. ಅದೇ ಗೌರವ ಇನ್ನೂ ನನಗಿದೆ. ಇದನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮಾತ್ರ ನಾನು ಈ ಅವರ ಒಂದು ಹೇಳಿಕೆಗೆ ನಾನು ಪ್ರತ್ಯಕ್ಷವಾಗಿ ಏನೂ ಪ್ರತಿಕ್ರಿಯೆ ಮಾಡೋಕೆ ಇಷ್ಟಪಡಲ್ಲ. ಅಲ್ಲ, ಈಗ ಇನ್ ಜನರಲ್ ಆಗಿ ಮಾತಾಡ್ಬೇಕು ಅಂದ್ರೂ ಕೂಡ ಈಗ ಒಬ್ಬ ಮಹಿಳೆಯಾಗಿ ಅವರು ಆ ನೋವೇನು ಅಂತ ಹೇಳಿ ತಮಗ್ ಮಾತ್ರ ಗೊತ್ತಿರುತ್ತೆ, ಮಹಿಳೆಗೆ ಮಾತ್ರ ಅದು ಆ ನೋವು ಗೊತ್ತಿರುವಂತದ್ದು. ಆದ್ರೆ ರೇವಣ್ಣ ಅವರೊಬ್ಬ ಸೀನಿಯರ್ ಲೀಡರ್ ಆಗಿ ಈ ರೀತಿ ಮಾತನಾಡ್ತಾರೆ ಅಂದ್ರೆ ಇದು ನಿಜಕ್ಕೂ ಕೂಡ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುತ್ತಾ ಇದು ಅಂತ? ಈಗ ಇಲ್ಲಿ ನನಗಾಗಿರೋ ನೋವು ನನಗ್ ಮಾತ್ರ ಗೊತ್ತಿದೆ. ಅಂದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಯಾರು ಮಾಡ್ಕೊಂಡಿರ್ತಾರೋ ಅವ್ರಿಗೂ ಗೊತ್ತಿದೆ. ಈಗ ಯಾರ್ಯಾರ ಇಂಪ್ರೆಷನ್ ಬೇರೆ, ಅವ್ರಿಗೆ ಈ ತರ ಅನ್ಸಿದೆಯೇನೋ ಅವ್ರ ಅಭಿಪ್ರಾಯ ಇದು ಬಿಡಿ. ನಮ್ದು ಇದು ಒಂದು ಪ್ರಜಾಪ್ರಭುತ್ವ, ಫ್ರೀ ಕಂಟ್ರಿ, ಫ್ರೀಡಮ್ ಆಫ್ ಸ್ಪೀಚ್ ಎಲ್ರಿಗೂ ಇದೆ. ಅವರ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇದರ ಮೂಲಕ ಈಗ ನಾವು ಗೌರವದಿಂದ ದೇವೇಗೌಡರನ್ನ ಯಾವುದೇ ಒಂದು ರೀತಿಯಲ್ಲಿ ಅವರನ್ನ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಯಾವ್ದಕ್ಕೆ ಡೈರೆಕ್ಟ್ಲಿ ನಾನು ಇದಕ್ಕೆ ಏನು ಟೀಕೆ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ತಂದೆಯವರನ್ನ ನಾವು ಅಷ್ಟು ಗೌರವದಿಂದ ಇನ್ನೂ ನೋಡ್ತಾ ಇದ್ದೀವಿ. ಈ ಮಾತುಗಳ ಮೂಲಕ ಅವ್ರು ಕಲ್ತಿರೋ ಸಂಸ್ಕಾರನ ಅವರು ಅವಮಾನ ಮಾಡ್ಕೊಂಡು ಹೋಗ್ತಾರೆ ಹೊರತು ನನಗೇನು ಅವಮಾನ ಆಗಲ್ಲ ಬಿಡಿ. ಅದಂತೂ ಆ ಆತ್ಮವಿಶ್ವಾಸ ನನಗಿದೆ. ಜನರಲ್ಲಿ ನನ್ನ ಬಗ್ಗೆನೂ ಗೌರವ ಇದೆ. ಅದನ್ನ ಇಟ್ಕೊಂಡು ನಾನು ಮುಂದೆ ಹೋಗ್ತೀನಿ ವಿನಃ ಇಂಥ ಮಾತುಗಳು ಇದರಿಂದ ನನಗೇನು ಅದೇನಂತೀರ ಒಂದು ಡಿಪ್ರೆಷನ್ ಅಂತೂ ಆಗಲ್ಲ ಬಿಡಿ. ನಿಜ. ಜೊತೆಗೆ ಸುಮಲತಾ ಅವರೇ, ನೋಡಿ, ಈಗ ವಿಶ್ವ ಮಹಿಳಾ ದಿನಾಚರಣೆ ಅಂತ ಹೇಳಿ ಇಡೀ ಜಗತ್ತಲ್ಲಿ ಇವತ್ತು ಮಹಿಳೆಯರಿಗೆ ಶುಭಾಶಯ ಕೋರೋದು, ವಿಶ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲೇ ರೇವಣ್ಣ ಅವರು ಒಬ್ಬ ಮಹಿಳೆಗೆ, ತನ್ನ ಸಂಗಾತಿಯನ್ನ ಕಳೆದುಕೊಂಡಂತ ಮಹಿಳೆಗೆ ಈ ರೀತಿಯಾಗಿ ಅವರು ಹೇಳಿಕೆಯನ್ನ ಕೊಡ್ತಾರೆ, ಚುಚ್ಚಿ ಮಾತನಾಡ್ತಾರೆ ಅಂತ ಹೇಳಿದ್ರೆ
ನಿಜಕ್ಕೂ ಕೂಡ ಇದು ಯಾರು ಕೂಡ ಒಂದು ರೀತಿ ಡೈಜೆಸ್ಟ್ ಮಾಡ್ಕೊಳ್ಳುವಂತ ವಿಚಾರ ಅಲ್ವಲ್ಲ ಅಂತ. ಅಲ್ಲ, ಇದು ತಪ್ಪೋ ಸರಿನೋ ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಈಗ ನಾವ್ ಯಾರು ಅವ್ರಿಗೆ ಹೇಳೋಕೆ? ಮೇ ಬಿ ಅವ್ರ ಮಾತುಗಳು ಅವ್ರಿಗೆ ಸರಿ ಅನ್ಸಿದ್ಯೇನೋ ಅಲ್ವಾ? ಈಗ ನಾವು ಏನೇನ್ ನಂಬ್ಕೊಂಡಿರ್ತೀವಿ, ಅದು ನಮ್ಮ ಕ್ಯಾರೆಕ್ಟರ್ ಏನು, ನಮ್ಮ ಸ್ವಭಾವ ಏನು, ನಮ್ಮ ಸಿದ್ಧಾಂತಗಳೇನು ಅನ್ನೋದನ್ನ ಅದೊಂಥರ ಪ್ರತಿಬಿಂಬ ತರ ಇರುತ್ತೆ. ಈಗ ನಾವು ನಮ್ಮ ಸಂಸ್ಕಾರ ಏನು ಅನ್ನೋದು ಹೇಗ್ ತೋರಿಸ್ತೀವಿ ನಾವು? ನಮ್ಮ ಮಾತುಗಳ ಮೂಲಕ, ನಮ್ಮ ಬಿಹೇವಿಯರ್ ಮೂಲಕ. ನಾವು ಅದೂನು ಒಂದು ಪಬ್ಲಿಕ್ ಲೈಫ್ ಲೀಡ್ ಮಾಡೋವಾಗ ನಾವು ಒಂದು ಪ್ರತಿನಿಧಿಗಳು, ನಾವು ಒಂದು ರೋಲ್ ಮಾಡೆಲ್ಸ್ ನಾವು ಅಲ್ವಾ? ಒಂದು ಸಮಾಜಕ್ಕೆ, ಒಂದು ರಾಜ್ಯಕ್ಕೆ ನಾವು ಏನ್ ಸಂದೇಶ ಕೊಡ್ತೀವಿ? ನಮ್ ತರ ನೀವು ಇರ್ಬೇಕು ಅನ್ನುವಂತ ಇನ್ಸ್ಪಿರೇಷನ್ ಆಗ್ಬೇಕು ನಾವು. ಜೊತೆಗೆ ಇನ್ನೂ ಕೂಡ ಕೆಲವೊಂದಷ್ಟು ಸಂಗತಿಗಳು ನೆನಪಾಗುತ್ತೆ ಸುಮಲತಾ ಅಂಬರೀಶ್ ಅವರ. ಈಗ ವಿಧಾನಸಭಾ ಚುನಾವಣೆಗಿಂತ ಜಸ್ಟ್ ಸ್ವಲ್ಪ ಮುಂಚೆ ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರು ಅಂಬರೀಷ್ ಅಣ್ಣ ಅಂತ ಹೇಳ್ತಾ ಇದ್ರು, ಅಂಬರೀಷ್ ಅವ್ರನ್ನ ಭೇಟಿ ಆಗ್ತಾ ಇದ್ರು ಬಂದು. ಎಲೆಕ್ಷನ್ಗಿಂತ ಸ್ವಲ್ಪ ಮುಂಚೆ ಯಾವ ರೀತಿಯಾಗಿ ಅಂಬರೀಷ್ ಅವರ ಬೆಂಬಲವನ್ನ JDS ಪಡ್ಕೊಳ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರನೆ. ಕಟೌಟ್ಗಳನ್ನೆಲ್ಲ ಹಾಕಿದ್ರು ಕಾರ್ಯಕರ್ತರುಗಳು ಆ ಟೈಮ್ನಲ್ಲಿ. ಈಗ ಅವ್ರಿಲ್ಲವಾದಂತಹ ಈ ಸಂದರ್ಭದಲ್ಲಿ ಅಷ್ಟು ಬೇಗ ಈ ಪರಿ ಬದಲಾವಣೆ ಹೆಂಗ್ ಸಾಧ್ಯ ಅಂತ? ನಿಜವಾಗ್ಲೂ ನಾನು ಇದ್ರ ಬಗ್ಗೆ ಅಷ್ಟು ಕಮೆಂಟ್ ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಮೊದ್ಲಿಂದ ಹೇಳ್ಕೊಂಡ್ ಬಂದಿದ್ದೀನಿ, ನನಗೆ ಕಾಂಟ್ರವರ್ಷಿಯಲ್, ದ್ವೇಷದ ರಾಜಕಾರಣ, ಇನ್ನೊಂದು ಟೀಕೆ ಮಾಡ್ಕೊಳ್ಳೋದು, ಇನ್ಸಲ್ಟ್ ಮಾಡ್ಕೊಳ್ಳೋದು, ಕೀಳ್ ಮಟ್ಟದ ರಾಜಕಾರಣ ನನ್ಗೆ ಇಷ್ಟ ಆಗಲ್ಲ. ಇದು ಈಗ ಅವರು ಆತ್ಮೀಯರಾಗಿದ್ರು, ಅದು ನಿಜ. ಬಟ್ ನಾನೇನು ಅವರಿಂದಾನೇ ಇವ್ರೇನೋ ಆದ್ರು ಅಂತ ನಾನು ಹೇಳೋಕ್ ಹೋಗಲ್ಲ. ಯಾರ್ಯಾರ ಅದೃಷ್ಟ ಹಣೆ ಬರಹ ಅವ್ರವ್ರಿಗೇನೆ. ಈಗ ಅಂಬರೀಷ್ ಅವ್ರ ಮೇಲೆ ಎಲ್ರೂ ಪ್ರೀತಿ ಇಟ್ಕೊಂಡಿದ್ರು. ಅಂಬರೀಷ್ ಅವರು ಎಲ್ಲರನ್ನೂ ಪ್ರೀತಿಸ್ತಿದ್ರು. ಅವ್ರಿಗೆ ಜಾತಿ ಭೇದ ಇರ್ಲಿಲ್ಲ, ಪಕ್ಷ ಅಂತ ನೋಡ್ತಿರ್ಲಿಲ್ಲ. ಶತ್ರುಗಳನ್ನು ಸಹ ಅವರು ಪ್ರೀತಿಯಿಂದ ಕರೆದು ಮಾತಾಡೋ ಒಂದು ದೊಡ್ಡ ಗುಣ ಇತ್ತು ಅವ್ರಿಗೆ. ಈಗ ಎಲ್ಲಾರು ಅದೇ ತರ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಅಲ್ಲ. ಆದ್ರೂ ಕೂಡ ಈಗ ಸಿಂಪಲ್ ಆಗಿ ಒಂದು ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಒಬ್ಬ ಮಹಿಳೆ ಇಂಥ ಸಂದರ್ಭಗಳಲ್ಲಿ ಬರಬಾರ್ದ, ತನ್ನ ಕೆಲಸವನ್ನು ತಾನು ಮಾಡಬಾರ್ದಾ, ತನ್ನ ಕರಿಯರ್ನ ತಾನು ಚೂಸ್ ಮಾಡಬಾರ್ದ? ಹಾಗಾದ್ರೆ ಹತ್ಕೊಂಡು ಮನೆಯೊಳಗಡೆ ಕೂರ್ಬೇಕಾ? ಯಾವ ಕಾಲದಲ್ಲಿ ಇದಾರೆ ನಮ್ಮ ರಾಜಕಾರಣಿಗಳು? ಹಾಗಾದ್ರೆ ತಪ್ಪ? ಈಗ ಸುಮಲತಾ ಅಂಬರೀಶ್ ಅವರು ರಾಜಕೀಯಕ್ಕೆ ಬರಬೇಕು ಅಂತ ನಿರ್ಧಾರ ಮಾಡಿದ್ದು, ಸುಮಲತಾ ಅಂಬರೀಶ್ ಅವರು ತನ್ನ ಪತಿ ಇಟ್ಟ ಹೆಜ್ಜೆಯಲ್ಲಿ ತಾನು ಮುಂದುವರಿಬೇಕು ಅಂತ ಮುಂದಾಗಿರೋದು ತಪ್ಪ? ಹಾಗಾದ್ರೆ ಈಗ ಇದು ತಪ್ಪ ರೈಟ್ ಅನ್ನೋದು ಜನ ತೀರ್ಮಾನ ಮಾಡ್ತಾರಲ್ವಾ? ನಾವ್ ಯಾಕೆ ದುಡುಕಿ ಅದ್ರ ಬಗ್ಗೆ ಮಾತಾಡ್ಬೇಕು? ಇದನ್ನ ಯೋಚನೆ ಮಾಡ್ಬೇಕಾಗಿದೆ. ಈಗ ಇದು ನಾನ್ ಮಾಡ್ತಿರೋದು ಸರಿನೋ ತಪ್ಪೋ ಜನಕ್ಕೆ ತಾನೇ ಬಿಟ್ಟಿರೋದು. ಈಗ ಅಲ್ಟಿಮೇಟ್ಲಿ ತೀರ್ಮಾನ ಕೊಡ್ಬೇಕಾಗಿರೋದು ಜನ. ನಮ್ ಕೈಲಿ ಏನೂ ಇಲ್ಲ. ಯಾರು ಏನ್ ಮಾತಾಡಿದ್ರು ತೀರ್ಮಾನಿಸೋದು ಜನ ತಾನೆ. ನಿಜ ನಿಜ. ಯಾಕೆ ದುಡುಕ್ಬಿಟ್ಟು ಈ ತರ ಮಾತುಗಳು? ಅಂದ್ರೆ ಸದ್ಯಕ್ಕೆ ರೇವಣ್ಣ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ತಾವು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋಕೆ ಬಯಸ್ತಾ ಇಲ್ಲ? ಇಲ್ಲ ಇಲ್ಲ ಇಲ್ಲ, ನಾನು ಪ್ರತಿಕ್ರಿಯೆ ಕೊಡೋಕೆ ಹೋಗಲ್ಲ. ಅದನ್ನ ಅಂತ ಲೆವೆಲ್ ಮಾತುಗಳಿಗೆ ನಾನು ಬೆಲೆ ಕೊಡಲ್ಲ. ಎಸ್, ಧನ್ಯವಾದ ಸುಮಲತಾ ಅಂಬರೀಶ್ ಅವರೇ. ಇದು ಸುಮಲತಾ ಅಂಬರೀಶ್ ಅವರ ಪ್ರತಿಕ್ರಿಯೆ. ರೇವಣ್ಣ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇದು ಸುಮಲತಾ ಅವರ ಪ್ರತಿಕ್ರಿಯೆ. ರೇವಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಗಂಡ ಸತ್ತು ತಿಂಗಳಾಗಿದೆ ಅಷ್ಟೇ, ಆಲ್ರೆಡಿ ರಾಜಕೀಯಕ್ಕೆ ಬಂದಿದ್ದಾರೆ ಎನ್ನುವಂಥ ಹೇಳಿಕೆ ರೇವಣ್ಣ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ಯಾವ ರೀತಿ ಸರಿ ಈ ಹೇಳಿಕೆ ಅನ್ನೋದನ್ನು ರೇವಣ್ಣ ಅವರೇ ಯೋಚನೆ ಮಾಡಬೇಕು. ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ದೇವೇಗೌಡರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸಚಿವ HD ರೇವಣ್ಣ ಹೇಳಿಕೆ ಬಗ್ಗೆ ಸುಮಲತಾ ಕೊಟ್ಟಿರುವ ಪ್ರತಿಕ್ರಿಯೆಗಳನ್ನು ಕೂಡ ನಾವು ಲೈವ್ ನೋಡ್ತಾ ಇದ್ವಿ. ಹಾಗೆ ಅದರ ಕೆಲವೊಂದಷ್ಟು ಪಾಯಿಂಟ್ಸ್ ಕೂಡ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ. ರೇವಣ್ಣ ಅವರು ಇಷ್ಟು ಹೇಳಿದ್ರು ಕೂಡ ಸುಮಲತಾ ಅವರು ದೇವೇಗೌಡರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ಹೀಗಾಗಿ ದೊಡ್ಡವರ ಮುಖ ನೋಡಿಕೊಂಡು ನಾನು ಯಾವುದೇ ಕಮೆಂಟನ್ನು ರೇವಣ್ಣ ಹೇಳಿಕೆಗೆ ನೀಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಪ್ಪಾಜಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅವರು. ಅವರ ತಂದೆಯವರ ಮುಖ ನೋಡಿಕೊಂಡು ನಾನು ಏನು ಕಮೆಂಟ್ ಮಾಡಲ್ಲ ಅವ್ರ ಬಗ್ಗೆ, ರೇವಣ್ಣ ಬಗ್ಗೆ ಅನ್ನುವಂಥ ಮಾತನ್ನು ಇಲ್ಲಿ ಸುಮಲತಾ ಅವರು ಹೇಳಿದ್ದಾರೆ. ಈ ಮಾತಿನಿಂದ ನನಗೇನು ತೊಂದರೆ ಇಲ್ಲ, ಮನಸ್ಸಿಗೆ ನೋವಾಗುತ್ತೆ, ಆದರೆ ಸಹಿಸ್ಕೋತೀನಿ ಅನ್ನುವಂಥ ಮಾತನ್ನು ಇಲ್ಲಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಸಚಿವ HD ರೇವಣ್ಣ ಹೇಳಿಕೆ ಬಗ್ಗೆ ಸುಮಲತಾ ಅವರು ಈ ರೀತಿಯಾಗಿ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು.